ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾದ ಆಡಳಿತವೇ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸಿದಾಗ ಏನು ಮಾಡಬೇಕು? ಸರ್ಕಾರ ಆಡಳಿತ ವ್ಯವಸ್ಥೆಗೆ ಸಮಸ್ಯೆಗೆ ಪರಿಹಾರ ನೀಡದೇ ಇದ್ದಾಗ ಸಮಾಜವಾಗಿ ಜವಾಬ್ದಾರಿಯುತ ಪ್ರಜೆಯಾಗಿ ಜನರೇ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗುತ್ತದೆ. ಅಂತಹದ್ದೇ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ತುಮಕೂರಿನ ರೈತ ಲಕ್ಷ್ಮಯ್ಯ. ತುಮಕೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ 70ರ ಇಳಿ ವಯಸ್ಸಿನಲ್ಲಿ ಗುದ್ದಲಿ ಹಿಡಿದು ರೈತರೊಬ್ಬರು ರಾಜಕಾಲುವೆ ಹೂಳು ತೆಗೆದಿದ್ದು ಇವರ ಕಾರ್ಯಕ್ಕೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂದಿದೆ. ಕುಂದೂರು ಬೆಟ್ಟದ ತಪ್ಪಲಿನಿಂದ ರಾಜಕಾಲುವೆ ಮೂಲಕ ಪ್ರತಿ ಮಳೆಗಾಲದಲ್ಲಿ ತುಮಕೂರು ನಗರದ ಅಮಾನ್ಯಕೆರೆಗೆ ನೀರು ರಾಜಕಾಲುವೆ ಮೂಲಕ ಹರಿದು ಹೋಗುತ್ತೆ. ಇದು ಸುಮಾರು 4.5 ಕಿಲೋಮೀಟರ್ ಇರುವ ರಾಜಕಾಲುವೆ ಬದಿಯಲ್ಲಿ ನೂರಾರು ರೈತರು ಕೃಷಿ ಮಾಡ್ತಿದ್ದಾರೆ. ರಾಜಕಾಲುವೆಯ ಹೂಳನ್ನು ತೆಗೆದೆ ಅದರಲ್ಲಿ ಹೂಳು ತುಂಬಿಕೊಂಡು ನೀರು ಹೆಚ್ಚುವರಿಯಾಗಿ ಹರಿಯಲು ಸಾಧ್ಯ ಆಗದೆ ಆ ನೀರು ರೈತರ ಹೊಲಕ್ಕೆ ಬರ್ತಾ ಇದೆ. ಈ ಬಗ್ಗೆ ಇಲ್ಲಿನ ರೈತರು ಮತ್ತು ಸ್ಥಳೀಯ ನಿವಾಸಿಗಳು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿರೂ ಕೂಡ ಅವರು ಇಲ್ಲಿ ಬಂದು ಈ ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸ ಮಾಡಿಲ್ಲ. ಹೂಳೆತ್ಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಿರುವಾಗ ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ತಮ್ಮ ತೋಟವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸ್ವತಃ ಲಕ್ಷ್ಮಯ್ಯ ಅನ್ನುವಂತಹ ರೈತರು, 70 ವರ್ಷದ ರೈತರು ತಮ್ಮ ತೋಟದ ಬದಿಯ ರಾಜಕಾಲುವೆಯಲ್ಲಿರ್ತಕ್ಕಂಥ ಹೂಳನ್ನು ಎತ್ತೋದಕ್ಕೆ ಮುಂದಾಗಿರೋದು ಇವತ್ತು ಎಲ್ಲರ ಗಮನ ಸೆಳೆದಿದೆ. ಈಗಿರುವಾಗ ಲಕ್ಷ್ಮಯ್ಯನವರು ಈ ರೀತಿ ಹೂಳನ್ನು ಎತ್ತಾ ಇರೋವಂಥದ್ದು ಒಂದು ರೀತಿ ಮಾದರಿ ಆಗ್ತೈತೆ. ಮತ್ತು ಇಲ್ಲಿನ ನಿವಾಸಿಗಳು ಮಾತಾಡಿದ್ದಾರೆ. ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಈ ಎಲ್ಲದರ ಕುರಿತು ಸಂಪೂರ್ಣ ರಿಪೋರ್ಟ್ ಇಲ್ಲಿದೆ. ಕುಂದೂರು ಬೆಟ್ಟದಿಂದ ನೀರು ಬರುತ್ತೆ. ಬಂದರೆ ಸೇತುವೆಗಳು ತಗ್ಗಾಗಿರೋದ್ರಿಂದ ನೀರು ಸೆತ್ತೆ ಕಟ್ಕೊತದೆ. ಮ್ಯಾಲಿಂದ ಸೆತ್ತೆ ಹಾಕ್ತಾರೆ, ಮ್ಯಾತೆ ಕಟ್ಕೊಂಡು ಸಿಕ್ಕಾಪಟ್ಟೆ ಹತ್ತಿ ಎತ್ತ ರೈತರುಗಳಿಗೆ ನೀರು ಅಲರ್ಟ್ ಆಗ್ತದೆ. ಸೇತುವೆ ಹಿಡಿಯಲ್ಲ, ಹತ್ತಿ ಎತ್ತ ಹೊರಟೋಗ್ತದೆ, ಮನೆಗಳಿಗೆ ನೀರು ಹೋಗ್ತದೆ, ತೋಟಗಳಿಗೆ ನೀರು ಹೋಗ್ತದೆ. ನಾವು ರೈತರುಗಳು ಏನಾಗುತ್ತೆ ಅಂತಂದರೆ ಇದು ನಾವೇ ತಕ್ಕೊತೀವಿ. ಒಂದು 10 ವರ್ಷ ಆಗಿದೆ. ಒಂದು ಸತಿ ಬಂದರು, ಹಳ್ಳ ಗಿಡ ಗಂಟೆಲ್ಲ ತೆಗೆದ್ರು, ಒಂದು ಸತಿ ಬಂದು ಹೋದವರು ಇಂಥವ್ರಿಗೆ ತಿರುಗಿ ನೋಡಲಿಲ್ಲ. ತುಮಕೂರು ನಗರದ ಹೊರವಲಯದ ಗಣೇಶ ನಗರದ ರೈತ ಲಕ್ಷ್ಮಯ್ಯ ಗುದ್ದಲಿ ಹಿಡಿದು ಹೂಳು ತೆಗೆಯುವ ಕಾರ್ಯ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಜಿಲ್ಲಾಡಳಿತ ರಾಜಕಾಲುವೆ ಹೂಳು ತೆಗೆದಿರಲಿಲ್ಲ. ಇದರಿಂದ ಭಾರೀ ಮಳೆಗೆ ರಾಜಕಾಲುವೆ ತುಂಬಿ ಬಡಾವಣೆಗೆ ನೀರು ನುಗ್ಗುತ್ತಿತ್ತು. ಇದರಿಂದ ಬೇಸತ್ತು ಸ್ವತಃ ತಾನೇ ಗುದ್ದಲಿ ಹಿಡಿದು ತಮ್ಮ ತೋಟದ ಪಕ್ಕದಲ್ಲಿ ಹಾದು ಹೋಗಿರುವ ರಾಜಕಾಲುವೆ ಸ್ವಚ್ಛ ಮಾಡಿದ್ದಾರೆ. ಕಳೆದ 2 ದಿನದಿಂದ ಏಕಾಂಗಿಯಾಗಿ ರಾಜಕಾಲುವೆ ಅಗೆಯುತ್ತಿದ್ದಾರೆ. ಮಳೆ ನೀರು ಸರಾಗವಾಗಿ ಹರಿಯಲು ಶ್ರಮಿಸಿದ್ದಾರೆ. ಎಲ್ಲ ನೀವೇ ಕೆಲಸ ಮಾಡ್ತಾ ಇದ್ದೀರಾ? ಕಾಲುವೆದೆಲ್ಲ ಉಳೆತ್ತದ? ಏನು ಮಾಡ್ತೀಯ, ಅವ್ರಿಗೆ ಹೇಳಿರಿ ಬರಲ್ಲ. ಯಾರು ಪಂಚಾಯತಿಯರಿಗೆ ಹೇಳಿರು ಟಿವಿ ಹಾಕೋಣಲ್ಲ, ಮತ್ತೊಂದು ಯಾರು ಬಂದ್ರು ಟಿವಿ ಹಾಕೋಣ. ಈಗ ನೀರೆಲ್ಲ ಒಳ್ಳೋಗ್ತಾವಲ್ಲ, ತೋಟಗಳೆಲ್ಲ ದೂನ ಆಗ್ತವೆ, ಮನೆಗಳಿಗೆಲ್ಲ ಬೇಕಾದಷ್ಟು ಕೆಳಗಡೆ ನೀರು ಹೋಗಿವೆ. ಅದಕ್ಕೆ ನಾವೇನಿ ಸ್ವಲ್ಪ ಕೈಲಾದಷ್ಟು ಮಾಡ್ತಾ ಇದ್ವಿ. ಹಳ್ಳದಾಗ ಸಿಟ್ಟು ಇದು ಎಲ್ಲ ತೆಗೆದು ಸ್ವಲ್ಪ ಹಿಂಗೆ ಆ ಕಡೆ ಈ ಕಡೆ ದಡ ಎಲ್ಲ ಸೋಸಿ ಬಚೆಟ್ ಮಾಡಿದ್ರೆ ನೀರು ಸರಿಸಾಗಿ ಹೋಗ್ತದೆ ಕೆರೆಗೆ. ನೀರು ಹೋಗಲ್ಲ. ಆಮೇಲೆ ಅಲ್ಲಿ ಹಳ್ಳ ಎಲ್ಲ ಹೊಡ್ಕೊಂಡದೆ, ಆಮೇಲೆ ಸೇತುವೆ ಕಟ್ಕೊಂಬಿಟ್ಟದೆ. ಆಮೇಲೆ JCP ಪಂಚಾಯತಿಯವ್ರು ಕರ್ಕೊಂಬಂದು ತಗಸ್ತಾ ಒಂದ್ಸಲಿ ತಿರ್ಗಾ ಹೋಗಿ ಹಂಗೆ ಕಟ್ಕೊಂತು. ತಿರ್ಗಾ ನೀರು ರಿವರ್ಸ್ ಆಗಿ ತೋಟಗಳಿಗೆ ಮನೆಗಳಿಗೆ ನುಗ್ಗಕ್ಕೆ ಶುರು ಆಯ್ತು. ಸೇತುವೆಗಳು ದೊಡ್ಡವಿಲ್ಲ, ಸಣ್ಣದವು ಸೇತುವೆ, ನೀರು ನುಗ್ಗಕ್ಕೆ ಅವಕಾಶ ಇಲ್ಲ. ನಾವು ಎಷ್ಟು ಅಂತಂದ್ರೆ ನಮ್ಮ ತೊಲವಿನಾಗ ಏನಾಯ್ತು, ನಮ್ಮ ಉದ್ಬಸ್ತು ನಾವು ಜಮೀನು ಐತಲ್ಲ, ನಮ್ಮ ಜಮೀನು, ಆ ಜಮೀನು ತಕ್ಕ ನಾವು ಉದ್ಬಸ್ತಾರೆ ಗಿಡ ಗಂಟೆ ಕಿತ್ತಾಕೊಂಡು ಅಚ್ಚುಟ ಮಾಡಿಕೊಂಡು. ಮಳೆ ಬಂದರೆ ತೋಟಕ್ಕೆ ಮನೆಗಳಿಗೆ ನೀರು ನುಗ್ಗುತ್ತಿದೆ. ಅಧಿಕಾರಿಗಳಿಗೆ ತಿಳಿಸಿದರೆ ಯಾರು ಸ್ಪಂದಿಸುತ್ತಿಲ್ಲ. ಮೊನ್ನೆ ಮಳೆ ಉಯ್ದವ್ರು ಇಲ್ಲಿ ಉದಿ ಹೊಡ್ಕೊಂಡು ಅಲ್ಲಿ ಹೊಡ್ಕೊಂಡು ಯಾತ್ರದ್ದು ಇಲ್ಲ ಎಲ್ಲ ಹೊಟ್ಟೋಗಿದೆ. ಒಂದು 10,000 ರೂಪಾಯಿ ಬಂಡವಾಳ ಹಾಕಿದ್ದೆ ಅಲ್ಲಿಗೆ. ಯಾತ್ರದ್ದು ಇಲ್ಲ. ಅವಾಗ ಕೊತ್ತಂಬರಿ ಸಬ್ಬಾಕ್ಸಿ ಏನೇನೋ ಹಾಕಿದ್ದೆ. ತರಕಾರಿ ರೈತರ ಮೇಲೆ ಏನೇನೋ ಇರ್ತದೆ ಹಾಕಿದ್ದೀವಿ, ಹೋಯ್ತು ಎಲ್ಲಾನು. ಪ್ರತಿ ವರ್ಷ ಮಳೆ ಬಂದಾಗ ಪ್ರತಿ ವರ್ಷನೂ ಅಂತ ಇಲ್ಲ. ಒಂದೇ ವರ್ಷ ಮಳೆನೇ ಇರಲಿಲ್ಲ, ಏನೂ ಆಗಲಿಲ್ಲ. ಈ ಸತಿ ಮಳೆ ಇದೆಲ್ಲ ಹೊರಟೋಯ್ತು, ಎಲ್ಲ ಹೊರಟೋಯ್ತು. ಕೊತ್ತಂಬರಿ ಪಾಲಕ್ ಸಬ್ಬಾಕ್ಸಿ ಎಲ್ಲ ಚೆಲ್ಲಿದ್ದು ಎಲ್ಲ ನೀರ್ದು ನುಗ್ಗಿ ಹೊರಟೋಗ್ಬಿಟ್ಟೈತೆ. ನಮ್ಗೆ ಅದ್ರಾಗೆ ಜೀವನ. ಎಷ್ಟು ಹೋಗುತ್ತೆ ಎಲ್ಲ ಪೂರ್ತಿ ಸೀಳು ಹೊರಟೋಗೈತೆ. ಎಲ್ಲ 15,000 ಖರ್ಚು ಮಾಡಿದ್ದು ಎಲ್ಲ ಹೊರಟೋಯ್ತು. ಪ್ರತಿ ಮಳೆಗಾಲದಲ್ಲಿ ಆದರ್ಶ ಮಳೆ ಇರಲಿಲ್ಲ, ಏನೂ ಇಲ್ಲ. ಈ ಸತಿ ಮಳೆ ನೋಡು ಎಲ್ಲ ಹೊರಟೋಯ್ತು. ನೀವು ಇದು ಸಂಬಂಧಪಟ್ಟವ್ರಿಗೆ ಹೇಳಿಲ್ಲ? ಯಾರಿಗೆ ಹೇಳೋಣ, ಹೇಳ್ದು ಅದೇ ಬಂದ್ರು ಎಲ್ಲ ಒಂದ್ ಸ್ವಲ್ಪ ಕಸ ಪಸ ತೆಗ್ಸಿರು ಹೋದ್ರು. ರಾಜಕಾಲುವೆ ಹೂಳು ತೆಗೆದು 3 ವರ್ಷವಾಗಿದೆ. ಪ್ರತಿದಿನ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಕೆಲಸವನ್ನ ನಾವೇ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ರೈತ ಲಕ್ಷ್ಮಯ್ಯ. ಗವರ್ಮೆಂಟ್ನವರು ಏನೋ ಮಾಡ್ತಾರೆ ಅಂತ ಮಾಡಿದ್ರು, ಕೈ ಇಕ್ಕಿಲ್ಲ ಅವರು ಬಂದು.
3 ವರ್ಷ ಅಲ್ಲೇ 3 ವರ್ಷ ಆಯಿತು. 3 ವರ್ಷ ಏನು 4-5 ವರ್ಷ ಆಗೋಯ್ತು. ಅಲ್ಲಿ ಬಂದು ಒಂದ್ಸತಿ ತೆಗೆದು ಹೋದ್ರು ಅಷ್ಟು ಬಿಟ್ಮೇಲೆ ಆಮ್ಯಾಕೆ ಬಂದು 3 ವರ್ಷದಿಂದ ರಾಜಕಾಲುವೆ ಸೀಟ್ ತೆಗೆದು ಏನೂ ಕ್ಲೀನ್ ಮಾಡಿಲ್ಲ. ಇಲ್ಲ ಅದೇನೋ ಕಲ್ಲು ಪಲ್ಲು ಹಾಕ್ಬಿಟ್ಟು ಹೋದವರು ಇವತ್ತುವರೆಗೆ ಮಕ್ಕ ಇಲ್ಲ. ಈಗ ಎಷ್ಟು ದಿನದಿಂದ ತೆಗಿತಿದ್ರಿ ಇದು? 2 ದಿವಸದಿಂದ ನಿನ್ನೆ ಇವತ್ತು. ಈಗ ಸತತವಾಗಿ ಮಳೆ ಬೇರೆ ಬತ್ತೈತೆ. ಮಳೆ ಬಂದ್ರು ಬಿಟ್ಬಿಟ್ಟದು. ಮಳೆ ಬಂದರೆ ಒಂದಿಷ್ಟು ತಕೊಂಡು ಹೋಗ್ತಾ ಇರೋದು. ಏನು ಒಂದೇ ದಿವಸ ಏನು ತೆಗಿಯಲ್ಲ, ಸ್ವಲ್ಪ ಕೈಲಾದಷ್ಟು ಮಾಡ್ತೀವಿ. ನೋಡಿ ಸರ್, ಇದು ರಾಜಗಾಲುವೆ ನೋಡಕ್ಕೆ ಇಡ್ಲಿಂದ ರಾಜಗಾಲುವೆ ಅಷ್ಟೇ, ಮುಂದಕ್ಕೆ ರಾಜಗಾಲುವೆನೇ ಕಾಣ್ತಿಲ್ಲ. ಪೂರ್ತಿ ಹಳ್ಳ ಎಲ್ಲ ಮುಚ್ಕೊಂಡು ಎಲ್ಲ ಗಿಡ ಗಂಟೆ ಬೆಳ್ಕೊಂಡಿದೆ, ಕ್ಲೀನ್ ಮಾಡೋದಿಲ್ಲ. ಹಿಂಗೆಲ್ಲ ಎಲ್ಲ ಕೊರ್ಕೊಂಡು ಬೆಳಿಗ್ಗೆ ಹೋಗೈತೆ. ಅದು ಮುಂದ್ಗಡೆ ಅಂತೂ ಕಸ ಕಡ್ಡಿ ಬೆಳ್ಕೊಂಡೈತೆ. ಅದು ಯಾರಿಗೂ ತಲೆನೇ ಕಿತ್ಕೊಂತಾರೆ. ಹೈವೇರು ಬಂತಿಲ್ಲ, ಹೈವೇಗೆ ಎಲ್ಲ ಮಣ್ಣು ಹಾಕಿ ಕಿತ್ಕೊಂಡು ಮುಚ್ಕೊಂಬತ್ತವ್ರೆ. ಇದ್ ಕಡೆ ನೀರು ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ, ಎಲ್ಲ ಇಲ್ಲಿಂದ ತುಂಬಿ ಒಳಗ್ತಾ ಇದ್ದಿದ್ದು. ಇಷ್ಟಾಗಲ ಹಳ್ಳ ಇದೆ ಇಲ್ಲಿ ರಾಜಗಾಲುವೆ, ಮುಂದಕ್ಕೆ ಅಷ್ಟಿಲ್ವೇ ಇಲ್ಲ ಅಲ್ಲಿ. ಏನಂದ್ರೆ ರೈತರುಗಳಿಗೆ ಜಾಸ್ತಿ ಅನಾನುಕೂಲ ಆಗುತ್ತಾ ಇದೆ. ಆಮೇಲೆ ಇಲ್ಲಿ ನಾಗರಿಕರುಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ನೀರು ಬಂದಾಗ 4 ಕಡೆ ಅಲ್ಲಿ ನೋಡಿ ಇಲ್ಲೆಲ್ಲ ಕೊರ್ಕೊಂಡು ಹೋಗೈತಿ. ಇಲ್ಲೆಲ್ಲ ಓಡಾಡೋ ರೋಡ್ಗೆಲ್ಲ ಕೊರ್ಕೊಂಡು ಹೋಗೈತೆ. ನಮ್ಗೆ ಅದೇ ಕೆಸರು ಮಳೆ ಬಂದಾಗ ಕೆಸರು ಆಗತ್ತೆ. ಈಗ ಕೊರ್ಕೊಂಡು ಹೋಗೈತಿ. ಈಗ ಓಡಾಡೋ ತೊಂದರೆ ಆಗ್ತಾ ಐತೆ. ಸಖತ್ ಮಕ್ಕಳು ಸ್ಕೂಲ್ ಓಡಾಡ್ತಾರೆ. ಇಲ್ಲಿ ಎಲ್ಲ ಮಳೆ ಹೋಗುವಾಗ ತೊಂದರೆ ಆಗ್ತೈತೆ. ಒಂಚೂರು ರೋಡ್ಗಳೆಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು. ಜಿಲ್ಲಾಡಳಿತ ಇನ್ನಾದರೂ ಎಚ್ಚೆತ್ತುಕೊಂಡು ರಾಜಕಾಲುವೆ ಹೂಳು ತೆಗೆಸಲು ಮುಂದಾಗಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.